ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ, ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಿಲ್ಲ. ನೀವೇನೋ ಕಾಕ್ಟೇಲ್ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ, ಅದಕ್ಕೂ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ. ಇನ್ಸ್ಪೆಕ್ಟರ್ ಬೈಯೋದು, ಓದಿ ವಿದ್ಯಾವಂತರು ಸ್ಥಾನದಲ್ಲಿದ್ದಾರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ. ನಾಟ್ ಎಟ್ ಆಲ್ ನೆಸೆಸರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇದಕ್ಕಿಂತ ಜಾಸ್ತಿ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಟ್ರೋಲ್ ಮಾಡ್ತಿದ್ದಾರೋ ಅನ್ನೋ ದರ್ಶನ್ ಆಗಿಲ್ಲ, ನೀವೊಬ್ಬ ಆ್ಯಕ್ಟರ್ ಆಗಿ ಸ್ಟಾರ್ ಹೀರೋ ಆಗಿ ಯಾರು ಮಾಡಬೇಡ್ರಪ್ಪ, ನನಗೆ ನನ್ನ ಫ್ಯಾನ್ಸ್ ಆಗಿರ್ಬೋದು, ಬೇರೆ ಯಾರು ಆಗಿರ್ಬೋದು, ಈ ಥರದ್ದು ಮಾಡೋಂಗಿಲ್ಲ, ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವರಾಗಿ ಯಾರೇ ಆಗಿ ಅದು ಮಾಡಲಿಲ್ವಾ ಅಂತ. ನಾನು ಯಾರು ಮುಗಿಸು ಅಲ್ಲ, ನಾನು ಯಾರು ಅಂದರೆ ನಾನು ಯಾರು ಬದಲು ಮಾತಾಡೋಕ್ಕೂ ಕೊಡಲಿಲ್ಲ. ಅವ್ರವ್ರ ವಿಷಯ ಅವ್ರವರೇ ಮಾತಾಡೋದು. ಬಟ್ ಟೋಟ್ಯಾಲಿಟಿ ಅಂತ ಬಂದಾಗ ಎಲ್ಲ ಆ್ಯಕ್ಟರ್ಸ್ ಜವಾಬ್ದಾರಿ ಅದು ಡೆಫಿನೆಟ್ಲಿ. ಸರ್ ಇದ್ರೆ ಬೇಜಾರಾಗ್ತಾರೆ ಈಗ ಆಗ್ಲಿಕ್ಕೆ ಹೇಳಿದ್ರು, ಬೇಜಾರಾಗಿ ಇವಾಗ ಏನೂ ಅನಿಸೇ ಇರಲ್ಲ. ಡೆಫಿನೆಟ್ಲಿ ಎಲ್ರಿಗೂ ಅದು ಏನೋ ನಮ್ಮ